ಬಿಗ್ ಬಾಸ್ಗೆ ಬಂದ್ಮೇಲೆ ಇನ್ನೊಂದಷ್ಟು ಒಂದು ತೂಕ ಜಾಸ್ತಿ ಆಯಿತು. ಆನೆ ತೂಕ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ನನ್ನ ತೂಕ ಜಾಸ್ತಿ ಆಯಿತು. ಇನ್ ಕೇಸ್ ಸುದೀಪ್ ಸರ್ ಬ್ಯಾಕ್ಔಟ್ ಆಗಿದ್ರೆ ಸುದೀಪ್ ಸರ್ ಜಾಗಕ್ಕೆ ಯಾರು ಬರ್ಬೋದಿತ್ತು? If it is not Sudeep sir, it is nothing. Sudeep sir, you're looking sexy, fantastic. ಬಿಗ್ ಬಾಸ್ ಒಳಗಡೆ ಹೋಗಿ ಬಂದ ಮೇಲೆ ನಿಮ್ಮ ಕರಿಯರ್ ಎಷ್ಟು ಚೇಂಜಸ್ ಕಾಣಿಸ್ತು? ನನಗೆ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು ಜನ ಸಿ ಐ ಗೆಟ್ ಗೂಸ್ ಬಾಂಬ್ಸ್. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಟಾಪ್ 5 ಯಾರು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಅನ್ನೋದು. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಲಾಯರ್ ಜಗದೀಶ್ ಅವ್ರ ಬಗ್ಗೆ ತನಿಷಾ ಅವ್ರದ್ದು ಒಪಿನಿಯನ್ ಏನು? ನೀವೇನು ಹೇಳ್ತೀರಲ್ವಾ, ಹೇಳೋದಕ್ಕೆ ಅಷ್ಟೇ ಸ್ಟಿಕ್ ಆಗಿ ಮತ್ತದನ್ನು ಕಾಂಪ್ರೋ ಆಗಿ ಮತ್ತದನ್ನು ಹೊರಗಾಕಿ ಮತ್ತೆ ಇನ್ನೊಂದು ಒಪಿನಿಯನ್ ಹೊಸದಾಗಿ ತಗೊಳ್ಳೋದಕ್ಕೆ. ಬಿಗ್ ಬಾಸ್ ಸೀಸನ್ 11 ಅದ್ದೂರಿಯಾಗಿ ಶುರುವಾಗಿದೆ. 1 ವೀಕ್ ಕಂಪ್ಲೀಟ್ ಆಯ್ತು. ಒಬ್ರು ಎಲಿಮಿನೇಟು ಆದ್ರು. ನನ್ನ ಜೊತೆ ಈಗ ಬೆಂಕಿ ತನಿಷಾ ಇದ್ದಾರೆ. ಬಿಗ್ ಬಾಸ್ ನೋಡ್ತಾ ಇದ್ದಾರಾ? ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಲೋ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್, ಫ್ಯಾಂಟಾಸ್ಟಿಕ್. ನಾವು ನಿಮ್ಮನ್ನ ಸಿನಿಮಾಗಳಲ್ಲಿ ಮುಂಚೆ ನೋಡಿದ್ರು ಕೂಡ ಬಿಗ್ ಬಾಸ್ಗೆ ಬಂದ್ಮೇಲೆ ಇನ್ನೊಂದಷ್ಟು ಒಂದು ತೂಕ ಜಾಸ್ತಿ ಆಯಿತು. ಆನೆ ತೂಕ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಬಿಗ್ ಬಾಸ್ ಮನೆಯಿಂದ ಬೆಂಕಿ ತನಿಷಾ ಅಂತಾನೆ ಫೇಮಸ್ ಆದ್ರಿ. ಸೊ ಬಿಗ್ ಬಾಸ್ ನೋಡ್ತಿದ್ದೀರಾ ಹೇಗೆ ಅಂತ? ನೀವು ಹೇಳಿದ ಮಾತಿಗೊಂದು ಆನೆ ತೂಕ ನಿಮಗೆ ಒಪಿನಿಯನಲ್ಲಿ ಬಂತು. ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ನನ್ನ ತೂಕ ಜಾಸ್ತಿ ಆಯಿತು. ಅದಕ್ಕೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಗೊತ್ತಾಗ್ತಿಲ್ಲ. ಬಟ್ ಯಾ, ಬಿಗ್ ಬಾಸ್ ಅನ್ನೋದೇನೇ ಒಂದು ಬ್ಯೂಟಿಫುಲ್ 3 months ಸೀಸನ್. ಅದು ಒಂದು 100 ದಿನ ಬಿಗ್ ಬಾಸ್ನ ನೋಡೋದು ಪ್ರತಿಯೊಬ್ಬರ ಒಂದು ಖುಷಿ ಅಂತ ಹೇಳ್ಬೋದು. ಬಿಕಾಸ್ ನಿಜ ಜೀವನದಲ್ಲಿ ನಮಗೆ ನಮ್ಮ ಡೈಲಿ ಲೈಫ್ನಲ್ಲಿ ಏನು ಇರಲ್ವೋ ನಾವು ಅದನ್ನು ಅಲ್ಲಿ ನೋಡ್ತೀವಿ. ಆ್ಯಂಡ್ ಎಲ್ಲ ಇದ್ದು ಏನೂ ಇಲ್ದಂಗೆ ಹೇಗಿರ್ತಾರೆ ಅನ್ನೋದನ್ನು ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಬಿಗ್ ಬಾಸ್ ಸೀಸನ್ 10 ನಾವೆಲ್ಲರೂ ಏನು ತುಂಬ ಖುಷಿ ಪಟ್ವಿ, ಅಥವಾ ನಮ್ಮ ಒಂದು ಕರಿಯರ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ, ಜನರ ಹತ್ರ ನಾವು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ನಮಗೆ ರಿಸಲ್ಟ್ ಅಂತೂ ಸಖತ್ತಾಗಿ ಸಿಕ್ತು. ಅಟ್ ದ ಸೇಮ್ ಟೈಮ್ 11 ಅಂತ ಬಂದಾಗ ನಾನು ತುಂಬ ರೆಪ್ಲಿಕಾಸ್ನ ನೋಡ್ತಾ ಇದ್ದೀನಿ. ಫಸ್ಟ್ ವೀಕಲ್ಲಿ ಯಮುನಾ ಅವರು ಎಲಿಮಿನೇಟ್ ಆದರು. ಬಟ್ ನನಗೆ ಅವ್ರು ಪರ್ಸ್ನಲ್ ಆಗಿ ಗೊತ್ತಿರೋದ್ರಿಂದ ಅವ್ರು ಇನ್ನೂ ಒಂದಷ್ಟು ದಿನ ಅಲ್ಲಿ ಇರ್ಬೋದಿತ್ತು. ಅಂದರೆ ಒಂದು ತಪ್ಪನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಗಿನ್ನೂ ಟೈಮ್ ಇದೆ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ತಪ್ಪು ತಿಳುವಳಿಕೆನಲ್ಲಿ ಇರ್ಬೋದು, ಅಥವಾ ಅಲ್ಲಿ ಮಾಡ್ಕೊಂಡಿದ್ದು ಸಾಕಾಗದೇ ಇರ್ಬೋದು. ಅವ್ರು ಆ್ಯಕ್ಚುಲಿ ಇನ್ನೂ ತುಂಬ ಸ್ಟ್ರಾಂಗ್, ಅವ್ರು ಇನ್ನೊಂದು ಸ್ವಲ್ಪ ದಿವಸ ಇರ್ಬೋದಾಗಿತ್ತು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಅದು ಬಿಟ್ಟರೆ ಭಾಳಷ್ಟು ಜನ ನನಗೆ ಪರಿಚಯ ಇರುವಂಥ ಸ್ನೇಹಿತರೆ ಇದ್ದಾರೆ. ಸೊ ಹಾಗಾಗಿ ಐ ವಿಶ್ ಎವ್ರಿಬಡಿ ಆಲ್ ದಿ ವೆರಿ ಬೆಸ್ಟ್. ಯಾರ್ಯಾರು ರೆಪ್ಲಿಕಾಸ್ ಆಗೋದಕ್ಕೆ ಹೊರಟಿದ್ದೀರೋ ಅವ್ರಿಗೆಲ್ರಿಗೂ ಒಂದೇ ಒಂದು ಸಣ್ಣ ಕಿವಿ ಮಾತು, ದಯವಿಟ್ಟು ನಿಮ್ಮ ಪರ್ಸ್ನಾಲಿಟಿನ ಹೈಲೈಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಟೆಲಿಕಾಸ್ಟ್ ಮೇಲೆ ಜಾಸ್ತಿ ಕಾಣಿಸ್ಕೋಬೋದು, ಬಟ್ ನೀವು ಅಂತ ಕಾಣಿಸ್ಕೋತಾ ಇಲ್ಲ, ಬೇರೆ ಯಾರ್ದೋ ರೆಪ್ಲಿಕಾ ಆಗಿ ಕಾಣಿಸ್ಕೋತಾ ಇದ್ದೀರಾ. ಸೊ ದಟ್ ನನಗೆ ಯಾವಾಗೇ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು ಅಥವಾ ಅವ್ರಿಗೆ ತಿಳಿಸುವಂಥ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಐ ರಿಯಲಿ ವಾಂಟ್ ಟು ಟೆಲ್ ದಿಸ್. ಅಪಾರ್ಟ್ ಫ್ರಮ್ ದ್ಯಾಟ್, ಅದೇ ನಾವೊಂದು 8, 9, 10ನೇ ವಾರಕ್ಕೆ ಏನಿದ್ವಿ ಆ ಒಂದು ಮೈಂಡ್ ಸೆಟ್ನಲ್ಲಿ ಆಲ್ರೆಡಿ ಫಸ್ಟ್ ವೀಕಲ್ಲೇ ಇದ್ದಾರೆ. ಅದನ್ನು ನೋಡಿದ್ರೆ ಒಂಚೂರು ಭಯ ಆಗುತ್ತೆ. ಯಾಕೆ ಅಂತಂದರೆ ಮ್ಯಾನ್ 3 months ಅಷ್ಟೇ ಬಿಗ್ ಬಾಸ್. ನಿಮ್ಮ ಒಂದು ಲೈಫ್ ಇರುತ್ತೆ, ನಿಮ್ಮ ಕರಿಯರ್ ಇರುತ್ತೆ, ನಿಮ್ಮ ಒಂದು ಪರ್ಸ್ನಾಲಿಟಿ ಪರ್ಮನೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಕಳ್ಕೊಬೇಡಿ. ನೀವು ಜಗಳ ಮಾಡೋ ಜಾಗದಲ್ಲಿ ಮಾಡಬೇಕು, ಸ್ಟ್ಯಾಂಡ್ ತೊಗೊಳ್ಳೋ ಜಾಗದಲ್ಲಿ ತೊಗೋಬೇಕು. ಬಟ್ ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡಿ. ಯಾರೋ ಒಬ್ಬರು ಮಾಡಿದ್ದಾರೆ ಅದರಿಂದ ನಾವು ಇದೇ ರೀತಿಯಾಗಿ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ಲೀಸ್ ಹೋಗಬೇಡಿ. ದಟ್ಸ್ ರಿಯಲಿ ಲೈಕ್, ನಾನು ಕೆಲವ್ರನ್ನ ಹಂಗೆ ನೋಡಿಲ್ಲ, ಹಂಗೆ ನೋಡೋದಕ್ಕೆ ಭಯ ಆಗುತ್ತೆ. ಇಟ್ಸ್ ಲೈಕ್ ಅಂದ್ರೆ ಯಾರು ಓಪನ್ ಅಪ್ ಆಗ್ತಾ ಇಲ್ಲ ಅಂತ. ಬಿಗ್ ಬಾಸ್ ಮನೇಲಿ ಯಾರು ಓಪನ್ ಅಪ್ ಆಗ್ತಾ ಇಲ್ಲ. ಇದರಲ್ಲಿ ಓಪನ್ ಅಪ್ ಅನ್ನೋದಿಲ್ಲ. ಏನು ಗೊತ್ತಾ, ಭಾಳಷ್ಟು ಜನ ನಾಮಿನೇಟ್ ಮಾಡಬೇಕಾದ್ರೆ ಬಳಸುವಂಥದ್ದು ಇದು. ನನ್ನ ಹತ್ರ ಮಾತಾಡ್ತಾ ಇಲ್ಲ ಗುರು. ಡೈಲಿ ಲೈಫಲ್ಲಿ ಯಾರು ಎಲ್ಲರ ಜೊತೆಲೂ ಮಾತಾಡ್ತಾರೆ? ನೋ, ಯು ಡೋಂಟ್. ಸೊ ಯಾರಿಗೆ ಯಾರು ಕಂಫರ್ಟ್ ಝೋನ್ನ ಕೊಡ್ತಾರೋ ಅವ್ರ ಜೊತೆ ಅಷ್ಟೇ ಮಾತಾಡೋದಕ್ಕೆ ಸಾಧ್ಯ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ತುಂಬ ಕಾನ್ಸಂಟ್ರೇಟ್ ಮಾಡಿ ಆಡ್ತೀವಿ, ಬಟ್ ತುಂಬ ಲೇಟಾಗಿ ಗೊತ್ತಾಗುತ್ತೆ. ಅದು ಒಂದು ಭಾಗ ಅಷ್ಟೇ. ನಮಗೆ ಈ ನಮ್ಮ ಹೆಲ್ತ್ ಅಂತ ನಾವು ತಗೊಂಡಾಗ ನೀರು ಕುಡಿಯೋದು ಮೇಜರ್ ಆಗುತ್ತೆ, ಊಟ ಮಾಡೋದು 50% ಆಗುತ್ತೆ, ಎಕ್ಸಸೈಸ್ ಒಂದು ಭಾಗ ಆಗುತ್ತೆ. ಆ್ಯಂಡ್ ಈ ರೀತಿಯಾಗಿ ಡಿವಿಷನ್ಸ್ ಇದೆ ಅಲ್ಲಿ. ಸೊ ನಮ್ಮ ಬಾಡಿನ ನಾವಲ್ಲಿ ಮನೆಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮೈಂಡ್ಸೆಟ್ ಆ ರೀತಿ ಸೆಟ್ಲ್ ಆಗುತ್ತೆ. ದಯವಿಟ್ಟು ಅದನ್ನು ಮಾಡ್ಕೋಬೇಕು ಎಲ್ಲರೂ. ಅಪಾರ್ಟ್ ಫ್ರಮ್ ದ್ಯಾಟ್, ಇಟ್ ಈಸ್ ಗೋಯಿಂಗ್ ಕ್ರೇಜಿ. ಚೆನ್ನಾಗಾಗಲಿ. ಐ ಲೈಕ್ ಸುದೀಪ್ ಸರ್, ಯು ಆರ್ ಲುಕಿಂಗ್ ಸೆಕ್ಸಿ, ಫ್ಯಾಂಟಾಸ್ಟಿಕ್. ಏನು ಸಗದಾಗಿ ಕಾಣಿಸ್ತಿದ್ದೀರಾ ಅಂದರೆ, ಲಿಟ್ರಲಿ ನಾನು ನನ್ನ ಸುತ್ತಮುತ್ತ ಇರೋರಿಗೆಲ್ರಿಗೂ ಹೇಳ್ಕೊಂಡಿದ್ದಾಗಿರ್ಬೋದು ಅಥವಾ ನಾನು ಹೇಳ್ಕೊಂಡಿದ್ದಾಗಿರ್ಬೋದು, ನಮ್ಮ ಸೀಸನಲ್ಲಿ ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಲಿಲ್ಲ ನೀವು? ಅಂದರೆ ಆಗ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಬಟ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವಾಗ. ಸೊ ಮಚ್ ಲವ್ ಟು ಯು. ಒಂದು ಶುರುವಾಗೋಕ್ಕೂ ಮುಂಚೆ ಒಂದು ಎಲ್ಲ ಕಡೆ ಒಂದು ಸುದ್ದಿ ಆಗಿತ್ತು, ಸುದೀಪ್ ಸರ್ ಈ ಸಲ ಈ ಸೀಸನ್ ಹೋಸ್ಟ್ ಮಾಡಲ್ಲ, 10 ವರ್ಷ ಆಯಿತು ಸಾಕು ಅಂತ ಅನ್ಕೊಂಡಿದಾರಂತ. ಇನ್ ಕೇಸ್ ಸುದೀಪ್ ಸರ್ ಬ್ಯಾಕ್ಔಟ್ ಆಗಿದ್ರೆ ಸುದೀಪ್ ಸರ್ ಜಾಗಕ್ಕೆ ಯಾರು ಬರ್ಬೋದಿತ್ತು, ಅಥವಾ ಯಾರು ಬಂದರೆ ಚೆನ್ನಾಗಿರ್ತಿತ್ತು? ಏನು ಹೇಳ್ತಾರೆ ತನಿಷಾ ರಿಯಾಕ್ಷನ್? ಈ ವಿಷಯಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಅಂದರೆ ನನ್ನ ಲೈಫ್ನಲ್ಲಿ ಒಂದು ಸ್ಲೋಗನ್ ಇದೆ,
ಇಫ್ ಐ ಆಮ್ ಆನ್ ಆರ್ಟಿಸ್ಟ್ ಆರ್ ನಥಿಂಗ್. ಸೊ ಜೀವನಕ್ಕೆ ಏನೋ ಒಂದು ಮಾಡ್ಕೋಬೋದು ನಾವು, ಬಟ್ ಆರ್ಟಿಸ್ಟ್ ಆಗಲಿಲ್ಲ ಅಂತಂದರೆ ನಥಿಂಗ್ ಅನ್ನೋದು ಒಂದು ಇದೆಯಲ್ಲ, ಆ ಥರ. ಇಫ್ ಇಟ್ ಇಸ್ ನಾಟ್ ಸುದೀಪ್ ಸರ್, ಇಟ್ ಇಸ್ ನಥಿಂಗ್. ಸೊ ನನಗೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನೋಡೋದಕ್ಕೆ ಆಗಲ್ಲ. ಅದು ತುಂಬ ಕಷ್ಟ ನನಗೆ ಅಂತಲ್ಲ, ಬಿಗ್ ಬಾಸ್ನ ಇಷ್ಟು ವರ್ಷ ಈ 10 ಸೀಸನ್ನ ಫಾಲೋ ಮಾಡ್ಕೊಂಡು ಬಂದಿರೋರ್ಗೆ ಯಾರಿಗೂ ಸುದೀಪ್ ಸರ್ನ ಬಿಟ್ಟು ಆ ಜಾಗದಲ್ಲಿ ಇನ್ನೊಬ್ಬರನ್ನ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಸರ್ ಸುದೀಪ್ ಸರ್, ಯು ಆರ್ ದ ಓನ್ಲಿ ಒನ್. ಬಿಗ್ ಬಾಸ್ ನಿಮ್ಮ ಲೈಫ್ಗೆ ಎಷ್ಟು ಪ್ಲಸ್ ಆಯಿತು ಮ್ಯಾಮ್? ಬಿಗ್ ಬಾಸ್ ಒಳಗಡೆ ಹೋಗಿ ಬಂದ ಮೇಲೆ ನಿಮ್ಮ ಕರಿಯರ್ ಎಷ್ಟು ಚೇಂಜಸ್ ಕಾಣಿಸ್ತು? ನಿಮ್ಮ ಪರ್ಸನಲ್ ಲೈಫ್ ಆರ್ ಪ್ರೊಫೆಷನಲ್ ಲೈಫ್ ಅಥವಾ ಜನ ನೋಡೋ ರೀತಿ, ನಿಮಗೆ ಸಿಕ್ಕಂಥ ಜನಪ್ರಿಯತೆ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ? ತುಂಬಾ ಡಿಫ್ರೆನ್ಸ್ ಇದೆ. ಬಿಗ್ ಬಾಸ್ ಒಳಗೆ ಹೋಗಬೇಕಾದ್ರೆ ಕೆಲವ್ರಿಗೆ ಅಷ್ಟೇ ನಾನೊಂದಷ್ಟು ನೆಗೆಟಿವ್ ಪಾತ್ರಗಳನ್ನ ಮಾಡ್ತಾ ಇದ್ದೆ ಅಂತಾಗಿರ್ಬೋದು, ಅಥವಾ ನನ್ನ ಪೆಂಟಗನ್ ಸಿನಿಮಾದ ಒಂದು ಸಾಂಗ್ ವೈರಲ್ ಆಗಿತ್ತು, ಸೊ ಆ ರೀತಿಯಾಗಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ವಿಚಾರದ ಮೂಲಕ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಆ್ಯಂಡ್ ಅದೇ ಕಾರಣದಿಂದನೇ ನಾನು ಅಸಮರ್ಥರು ಲಿಸ್ಟಿಗೆ ಹೋಗಿದ್ದು, ಯಾಕಂದರೆ ವೋಟಿಂಗ್ ಬರಲಿಲ್ಲ. ಬಿಕಾಸ್ ಏನಾಗುತ್ತೆ, ನಾವು ಏನೇ ಪ್ರಯತ್ನ ಪಟ್ಟಿದ್ರೂ ನಾವು ಈ ರೀತಿಯಾಗಿ ಜನರ ಜೊತೆ ಮಾತಾಡೋದಕ್ಕೆ ಸಿಗದೇ ಇದ್ದಾಗ, ಜನರ ಜೊತೆ ಕಮ್ಯುನಿಕೇಷನ್ ಇಲ್ಲದೆ ಇದ್ದಾಗ ಅವ್ರಿಗೆ ನಮ್ಮನ್ನು ಗುರುತಿಡಿಯೋದು ಕಷ್ಟ ಆಗುತ್ತೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಹೊರಗೆ ಬಂದಾಗ ಐ ವಾಸ್ ಆಲ್ರೆಡಿ ಅ ಸೂಪರ್ ಸ್ಟಾರ್. ನನಗೆ ಆಚೆ ಬಂದಮೇಲೆ ಗೊತ್ತಾಗಿದ್ದು, ಜನ ಐ ಗೆಟ್ ಗೂಸ್ ಬಾಂಬ್ಸ್. ಸೊ ಆಚೆ ಜನ ನನ್ನನ್ನು ಅಷ್ಟು ಪ್ರೀತಿಸ್ತಾರೆ ಅಥವಾ ಅಷ್ಟು ಗುರುತಿಸ್ತಾರೆ. ನಾನು ಮಾಡೋಂಥ ಪ್ರತಿ ಸಣ್ಣ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆ್ಯಂಡ್ ನಾನೇನು ಮೈನಸ್ ಅಂತ ಮನೆ ಒಳಗಡೆ ಅಂದ್ಕೊಂಡಿದ್ದು, ಅದು ನನಗೆ ಅಷ್ಟು ಪ್ಲಸ್ ಆಗಿದೆ ಅನ್ನೋದು ನನಗೆ ಹೊರಗೆ ಬಂದ ಮೇಲೆ ಗೊತ್ತಾಗಿದ್ದು. ಬಿಕಾಸ್ ನಾವು ಅದೊಂದು ಗೂಡು ಒಳಗಡೆ ಇರ್ತೀವಿ. ಆ ಗೂಡು ಒಳಗಡೆ ಯಾರೇನು ಒಪಿನಿಯನ್ ಕೊಡ್ತಾರೋ, ಈ ಕಪ್ಪೆದೊಂದು ಸ್ಟೋರಿ ಇದೆ ಗೊತ್ತಾ? ಸೊ ಅದ್ರ ಒಳಗಡೆ ಸ್ಟ್ರಗಲ್ ಮಾಡ್ತಾ ಇರಬೇಕಾದ್ರೆ ನಮಗೆ ವಿಷಯನೇ ಗೊತ್ತಾಗಲ್ಲ. ಬಟ್ ಆ ಒಂದು ಸ್ಟ್ರಗಲಿಂದ ಹೊರಗಡೆ ಬಂದು ನಾವು ಆಚೆ ಜನರನ್ನ ನೋಡಿದಾಗ, ಅವ್ರು ನನ್ನನ್ನು ಪ್ರೀತಿಸಿದ ರೀತಿ ಆಗಿರ್ಬೋದು, ಅಥವಾ ನನಗೆ ಪ್ರೀತಿ ಕೊಟ್ಟಂಥ ರೀತಿ, ನನ್ನನ್ನು ಮೆರೆಸಿದಂಥ ರೀತಿ, ನಿಜವಾಗ್ಲೂ ನನ್ನ ಲೈಫ್ ಟೈಮ್ನಲ್ಲಿ ನಾನು ಅದನ್ನು ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅದಕ್ಕೆಲ್ಲ ತುಂಬ ಹಾರ್ಡ್ ವರ್ಕ್ ಬೇಕು. ಒಂದಷ್ಟು ಸಾವಿರ ಸಿನಿಮಾಸ್ ಮಾಡಬೇಕು, ಒಂದಷ್ಟು ರಿಲೀಸ್ ಆಗಬೇಕು, ಅದರಲ್ಲೂ ಒಂದಷ್ಟು ಸೂಪರ್ ಹಿಟ್ ಆಗಬೇಕು. ಅವಾಗಷ್ಟೇ ಆ ಪ್ರೀತಿನ ನಾವು ಜನರಿಂದ ಸಂಪಾದಿಸೋದಕ್ಕೆ ಸಾಧ್ಯ. ನಮ್ಮೆಲ್ಲ ಸೂಪರ್ ಸ್ಟಾರ್ಸನ್ನು ಹಾಗೇನೆ ಅವರೊಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಗುರುತಿಸ್ಕೊತಾರೆ, ಅಥವಾ ಅಷ್ಟು ಅಭಿಮಾನಿಗಳನ್ನ ಏನು ಅಭಿಮಾನಿಗಳ ಬಳಗನ ಬೆಳೆಸ್ಕೋತಾರೆ ಅಥವಾ ಸಂಪಾದಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು. ಬಟ್ ನನಗೆ ಅದೊಂದು 3 ತಿಂಗಳಲ್ಲಿ ಸಿಕ್ಕಿದ್ದು ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು. ಎಲ್ಲ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಸಾಕಷ್ಟು ಸಿನಿಮಾಗಳು ನಡೀತಾ ಇದೆ, ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಸೊ ಯಾವ ಸಿನಿಮಾ ನಡೀತಾ ಇದೆ ಅಂತ ನೀವೇ ಹೇಳಬೇಕು. ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ನಾನು ಮೊದಲನೇದಾಗಿ ಮೇಕಪ್ ಹಚ್ಚಿದ್ದು ಕುಟೀರ ಅನ್ನೋಂಥ ಸಿನಿಮಾಗೆ. ಕುಟೀರದಲ್ಲಿ ನಾನೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ ಕೋಮಲ್ ಸರ್ ಅವರ ಜೊತೆಯಲ್ಲಿ. ಅದಾದ ನಂತರ ಅಂದರೆ ನನಗೆ ಒಂದಷ್ಟು ಈವೆಂಟ್ಸ್ ಇದ್ದಿದ್ದರಿಂದ ನನಗೆ ಸಿನಿಮಾಗಳನ್ನ ಇಮಿಡಿಯೇಟ್ ಒಪ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಒಂಚೂರು ಟೈಮ್ ತೊಗೊಬೇಕಾಯಿತು ನಾನು. ಅದಾದಮೇಲೆ ಐ ಡಿಡ್ ಊರ ಹಬ್ಬ ಅಂತ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಮಿತ್ರ ಅವರ ಜೊತೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಕೆ ಸರ್ ಅವರೇನೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಸಿನಿಮಾ. ಅದಾದಮೇಲೆ ಆದಿತ್ಯ ಅವ್ರದ್ದೊಂದು ಕಿಲ್ ಅಂತ ಸಿನಿಮಾ, ಅದರಲ್ಲಿ ನಾನೊಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಚೀತಾ ಸಿನಿಮಾ, ನಮ್ಮ ಕಲೈ ಮಾಸ್ಟ್ರು ಕೊರಿಯೋಗ್ರಫರು ಹೌದು, ಡೈರೆಕ್ಟರು ಹೌದು. ಸೊ ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲಿ ನಾನೊಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ನಂತರ ಪೆನ್ ಡ್ರೈವ್. ಸೊ ಪೆನ್ ಡ್ರೈವ್ ಬಗ್ಗೆ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಯುನಿಕ್ ಆಗಿರುವಂತಹ ಪಾತ್ರ, ಅದ್ರ ಜೊತೆ ಖಡಕ್ ಆಗಿರುವಂತಹ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದು ಲಾಸ್ಟ್ ಅಂತ ಹೇಳ್ಬೋದು, ಬಟ್ ನಾಟ್ ದ ಲೀಸ್ಟ್, ನಮ್ಮ ಕುಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ಬರ್ತಿರುವಂತಹ ಹೊಸ ಸಿನಿಮಾ, ಮೊದಲನೇ ಸಿನಿಮಾ ಕೋಣ ಸಿನಿಮಾ, ಕೋಮಲ್ ಸರ್ ಅವರ ಜೊತೆಯಲ್ಲಿ ಪ್ರೊಡ್ಯೂಸರ್ ಜೊತೆಗೆ ನಾನು ಆ್ಯಕ್ಟರ್ ಕೂಡ ಆಗ್ತಾ ಇದ್ದೀನಿ. ಆ ಸಿನಿಮಾಗೆ ನಾನೊಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ, ಲಕ್ಷ್ಮಿ ಅನ್ನುವಂತಹ ಪಾತ್ರ. ಕೋಮಲ್ ಸರ್ ಅವರ ವೈಫ್ ಆಗಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಲಿಸ್ಟ್ ಹೇಳೋದ್ನಲ್ಲ, ಇದೆಲ್ಲದರಲ್ಲೂ ತುಂಬ ಭಯ, ತುಂಬ ನರ್ವಸ್ ಆಗಿ, ತುಂಬ ಹೆದರ್ಕೊಂಡು, ತುಂಬ ಹಾರ್ಡ್ ವರ್ಕ್, ಜಾಸ್ತಿ ಟೈಮ್ ಎಲ್ಲ ಕೊಟ್ಟು ಮಾಡ್ತಾರಂಥ ಸಿನಿಮಾ ಕೋಣ. ಆ್ಯಂಡ್ ನಮ್ಮ ಕೋಣ ಸಿನಿಮಾದ ಟೀಸರ್ ಕೂಡ ಲಾಂಚ್ ಆಗಿದೆ. ದಯವಿಟ್ಟು ಅದನ್ನೆಲ್ಲರೂ ನೋಡಿಬಿಟ್ಟು ನಿಮ್ಮ ಒಂದು ಒಪಿನಿಯನ್ನ ನಮಗೆ ತಿಳಿಸ್ಕೊಡಿ. ಸೊ ದ್ಯಾಟ್ ನಮ್ದೇನು ಈ ನರ್ವಸ್ನೆಸ್, ಭಯ ಏನಿದೆಯಲ್ಲ, ಅದಕ್ಕೆ ಏನೇ ಲೇಬಲ್ ಹಾಕಿದ್ರೂ ನೀವು ಕೊಡುವಂಥ ಒಪಿನಿಯನ್ನಿಂದ ನಾವು ಆ ಬೆಟರ್ಮೆಂಟ್ ಕಡೆ ವರ್ಕ್ ಮಾಡ್ತೇವೆ. ಸೊ ಸಿನಿಮಾ ಇನ್ನೂ ನಡೀತಾ ಇರೋದ್ರಿಂದ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ನಡೀತಾ ಇದೆ, ಹೋಮ್ ವರ್ಕ್ ತುಂಬ ನಡೀತಾ ಇದೆ. ಸೊ ಕೋಣ ಸಿನಿಮಾನ ಸಕ್ಸಸ್ಫುಲ್ಲಾಗಿ ನಾವೆಲ್ಲರೂ ನೋಡಬೇಕು ಅಂತಂದರೆ ನಿಮ್ಮೆಲ್ಲರ ಒಂದು ವ್ಯೂವರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವೇನು ಒಪಿನಿಯನ್ ಕೊಡ್ತಾರಲ್ಲ, ನಾವು ಅದನ್ನು ತೊಗೊಂಡು ಮುಂದುವರಿಯೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೋಣ ಸಿನಿಮಾದ ಟೀಸರ್ನ ನೋಡಿ ನಮಗೆ ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ. ಕೋಣ ಸಿನಿಮಾನ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀವಿ. ಓಕೆ, ನನ್ನ ಲಾಸ್ಟ್ ಪ್ರಶ್ನೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಟಾಪ್ 5 ಯಾರು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಅನ್ನೋದು?
ಐ ಥಿಂಕ್ ಇಟ್ ಇಸ್ ಟೂ ಅರ್ಲಿ ಟು ಡಿಸೈಡ್. ಫೇವ್ರೇಟ್ಸ್ನ ನಾನು ಈಗಲೇ ಹೇಳಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ಬಹಳಷ್ಟು ಜನ ಪರಿಚಯದವರಿದ್ದಾರೆ. ಅನುಷಾ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಯಮುನಾ ಮೇಡಮ್ ಆಗಿರ್ಬೋದು, ಹಂಸಾ ಮೇಡಮ್ ಆಗಿರ್ಬೋದು, ಐಶ್ವರ್ಯ, ಇನ್ಯಾರಿದ್ದಾರೆ ಅದು ಹುಡುಕ್ಬೇಕು. ಚೈತ್ರ ಅವರು ನನಗೆ ಡೈರೆಕ್ಟ್ ಪರಿಚಯ ಇಲ್ಲ. ಚೈತ್ರ ಅವರು ಡೈರೆಕ್ಟ್ ಪರಿಚಯ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಗೌತಮಿ ಅವರು, ಅವರ ಕನ್ನಡ ಸ್ಪಷ್ಟತೆ ಚೆನ್ನಾಗಿದೆ. ಆ್ಯಂಡ್ ಈ ಸತಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಪರಿಚಯದವ್ರು ಇರೋದ್ರಿಂದ ನಾನು ಫೇವ್ರೇಟ್ನ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಪರ್ಸನಲ್ ಅಂತ ಏನೇ ಬಂದ್ರೂ ಹೋಗ್ತಾ ಹೋಗ್ತಾ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನನಗೆ ಜಾಸ್ತಿ ಪರಿಚಯ ಇರೋರು ಐಶ್ವರ್ಯ ಇರ್ಬೋದು, ರಂಜಿತ್ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಅನುಷಾ ಇರ್ಬೋದು. ಇವ್ರ ಹೆಸರುಗಳನ್ನ ಹೇಳೋದು ಸುಲಭನೇ. ಬಟ್ ಶಿಶಿರ್ ಇರ್ಬೋದು, ಶಿಶಿರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಐ ರಿಯಲಿ ವಾಂಟ್ ಟು ಅಪ್ರಿಷಿಯೇಟ್ ದ್ಯಾಟ್. ರಂಜಿತ್ ಅವರು ತುಂಬ ಸ್ಟ್ರಾಂಗ್, ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಳಿ ಅಂತ ಐ ವಿಶ್. ಈವನ್ ಐಶ್ವರ್ಯ ಅವರು, ಇವರೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂಥವ್ರನ್ನ ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ. ಸೊ ಹಾಗಾಗಿ ಅವ್ರೇನು ಕಾಣಿಸ್ಕೋತಾ ಇದ್ದಾರೆ ಅದಕ್ಕಿಂತ ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ. ಭವ್ಯ ಅಗೇನ್. ಸೊ ಅವ್ರ ಸ್ಟ್ರೆಂತನ್ನ ಇನ್ನೂ ಜಾಸ್ತಿ ಹೊರಗೆ ಹಾಕಲಿ ಅಂತ ಐ ವಿಶ್. ಈಗಲೇ ಫೇವ್ರೇಟ್ಸ್ ಡೆಫಿನೆಟ್ಲಿ ಹೇಳಲ್ಲ ನಾನು. ಟಾಪ್ 5 ಅಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಆ್ಯಂಡ್ ಆ ಏನು ಬೇಕಾದರೂ ಆಗೋದನ್ನ ನಾವು ಡೆಫಿನೆಟ್ಲಿ ಇವಾಗ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀನಿ. ಲಾಯರ್ ಜಗದೀಶ್ ಅವ್ರ ಬಗ್ಗೆ ತನಿಷಾ ಅವ್ರದ್ದು ಒಪಿನಿಯನ್ ಏನು? ಶೋನ ನೋಡಿದ್ರೆ? ಶೋನ ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಒಂದು ಸೀಸನ್ನ ಜನ ಹೇಗೆ ನೋಡಿ ಮೆಚ್ಕೊಂಡ್ರೋ ಅದರಲ್ಲಿ ಒಬ್ಳಾಗಿ ನಾನು ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 11ನಲ್ಲಿ ಐ ಥಿಂಕ್ ನನ್ನ ಪರ್ಸ್ನಲ್ ಒಪಿನಿಯನ್ ಎಲ್ಲರೂ ತುಂಬ ಪ್ರಿಪೇರ್ ಆಗಿ ಹೋಗಿದ್ದಾರೆ ಅಂತ ಅನಿಸುತ್ತೆ. ಅಥವಾ ಸೀಸನ್ 10ನ, ಸೀಸನ್ 8ನ, 6ನ ತುಂಬ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಹೋಗಿದ್ದಾರೆ ಅಂತ ಐ ಫೀಲ್ ಪರ್ಸ್ನಲಿ. ಜಗದೀಶ್ ಅವ್ರನ್ನ ನಾನು ಈ ಮುಂಚೆ ನೋಡಿಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರಬಹುದು, ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಒಂದಷ್ಟು ವಿಚಾರಗಳನ್ನ ಹೊರಗಾಕೋ ಪ್ರಯತ್ನ ಪಡ್ತಿರ್ತಾರೆ. ನಾನು ಅವ್ರಿಗೆ ಎದುರುಗಡೆ ಸಿಕ್ಕಿ ಹೇಳುವಂಥ ವಿಚಾರ ಆಯಿತು ಅಂತಂದರೆ, ನೀವೇನು ಹೇಳ್ತೀರಲ್ವ, ಹೇಳೋದಕ್ಕೆ ಅಷ್ಟೇ ಸ್ಟಿಕ್ ಆಗಿ, ಮತ್ತದನ್ನು ಕಾಂಪ್ರೋ ಆಗಿ, ಮತ್ತದನ್ನು ಹೊರಗಾಕಿ, ಮತ್ತು ಇನ್ನೊಂದು ಒಪಿನಿಯನ್ನು ಹೊಸದಾಗಿ ತೊಗೊಳೋದಕ್ಕೆ ಅದು ತುಂಬ ಮೆಸ್ಸಪ್ ಆಗಿ ಕಾಣಿಸ್ತಾ ಇದೆ. ನೀವೇನು ಹೇಳ್ತಿದ್ದೀರೋ ಪ್ರಾಬಬ್ಲಿ ಅದು ಕರೆಕ್ಟ್ ಇರ್ಬೋದು. ಬಟ್ ನೀವು ಹೇಳೋ ವಿಧಾನ ಆಗಿರ್ಬೋದು, ಹೇಳೋ ವಿಚಾರವನ್ನು ನೀವು ಕರೆಕ್ಟಾಗಿ ಏನು ಹೇಳ್ತಿದ್ದೀರಲ್ಲ ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿ, ಸೊ ದಟ್ ವಿಲ್ ಬಿ ಅ ಪ್ಲಸ್ ಟು ಯು. ನೀವು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತೀರಾ. ಸೊ ಆ ಪ್ಲಸ್ ಅನ್ನೋದು ಏನಿದೆಯೋ ಅದನ್ನು ನೀವು ಇನ್ನೂ ಮಲ್ಟಿಪಲ್ ಮಾಡ್ಕೊಂಡು ಹೋಗಬೇಕು. ನೀವು ಒಂದು ಒಪಿನಿಯನ್ ಚೇಂಜ್, ಕಣ್ಣನ್ನು ಹೆಂಗೆ ಮಾಡ್ತಿರ್ತಾರಲ್ಲ ಉಪೇಂದ್ರ ಸರ್ ಥರ, ಅದೇ ರೀತಿಯಾಗಿ ನಿಮ್ಮ ಒಪಿನಿಯನ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇಫ್ ನಾಟ್, ಮೇ ಬಿ ನೀವು ತುಂಬ ಟಾಪಲ್ಲಿರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಸ್ಟಿಕ್ ಆನ್, ಅದು ಹೆಂಗಾದರೂ ಅವ್ರಿಗೆ ರೀಚ್ ಆಗಲಿ ಅಂತ ಐ ವಿಶ್. ಸೊ ಸ್ಟಿಕ್ ಆನ್ ಆಗಿ ನಿಮ್ಮ ಒಂದು ಒಪಿನಿಯನ್ಗೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಮೈಂಡ್ಸೆಟ್ನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ಬೆಂಕಿ ತನಿಷಾ ಅವರ ಪವರ್ಫುಲ್ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.